ಬಿಗಿಲೇ. ಅಪ್ಪ ಏನಾಯ್ತಪ್ಪ? ಇವತ್ತು ಮ್ಯಾಚ್ನ ಗೆದ್ಬಿಟ್ವಪ್ಪ. ಎಣ್ಣೆ ಹೊಡಿತೀಯಾ? ಅಯ್ಯೋ ಬೇಡಪ್ಪ. ಹಾಕ್ತೀನಿ ಅಂತ ಹೇಳು, ಕೊಂದು ಹಾಕ್ಬಿಡ್ತೀನಿ. ಸುಮ್ಮನೆ ಆಗ ಕೇಳ್ತಾ ಇರ್ತೀನಿ. ಬೇಡ ಅಂತ ಹೇಳುವಾಗ ನನಗೊಂದು ಕಿಕ್ ಸಿಗತ್ ನೋಡು. ಬಾ ಕೂತ್ಕೋ. ಪರವಾಗಿಲ್ಲಪ್ಪ. ಕೂತ್ಕೊಳ್ಳಯ್ಯ. ನನಗೊಂದು 12 ವರ್ಷ ಆವಾಗ ನನ್ನಪ್ಪ ಹೀಗೆ ನಾನು ಕುಡಿತಿ ಅಂತ ಕೇಳಿದಾಗ ಗಪ್ಪಂತ ಎತ್ತು ಕುಡಿದ್ಬಿಟ್ಟೆ. ಇದುವರೆಗೂ ಇದನ್ನ ಬಿಡಕ್ಕೆ ಆಗ್ತಿಲ್ಲ. 16ನೇ ವಯಸ್ಸಿಗೆ ಕೈಗೆ ಮಚ್ಚ ಕೊಟ್ಬಿಟ್ಟ. ತಪ್ಪು ಮಾಡೋದಕ್ಕೆ ಅಂತ ಅವ್ರು ಮಚ್ಚೆತ್ಕೋತಾರೆ, ಆದ್ರೆ ತಪ್ಪು ನಡಿಬಾರ್ದು ಅಂತ ನಾವು ಮಚ್ಚೆತ್ಕೋತೀವಿ. ಆದ್ರೆ ಹೊರಗಡೆ ನೋಡೋರ್ ಕಣ್ಣಿಗೆ ಇಬ್ರು ರೌಡಿಗಳ ತರ ಕಾಣ್ತೀವಿ. ಇದೆಲ್ಲ ನನ್ನ ಜೊತೆಲೆ ಹೋಗ್ಲಿ ಬಿಗಿಲ್. ನೀನ್ ಬೇರೆ ಕಣೆಯ, ನೀನ್ ಬೇರೆನೆ ಕಣೆಯ. ನಿನ್ ರೂಟೇ ಬೇರೆ. ನಮ್ಮ ಏರಿಯಲ್ಲಿ ಒಂದು ಶಾಲೆ ಶುರು ಆದ್ರೆ ಮಕ್ಕಳೆಲ್ಲ ಬದಲಾಗ್ತಾರೆ ಅಂತ ಹೇಳಿದ್ರು. ದೇವಸ್ಥಾನ ಕಟ್ಟಿದ್ವಿ, ಚರ್ಚ್ ಕಟ್ಟಿದ್ವಿ, ಏನೂ ಬದಲಾಗ್ಲಿಲ್ಲ. ಆದ್ರೆ ನೀನ್ ಚೆಂಡನ್ ತಗೊಂಡು ಮಕ್ಳ ಕೈ ಕೊಟ್ಟೆ ನೋಡು, ಆವಾಗಿನ ಎಲ್ಲ ಬದಲಾಗೋಕೆ ಶುರು ಆಯ್ತು ನೋಡು. ಮಚ್ಚಿಡ್ಕೊಂಡು ಗಲ್ಲಿ ಗಲ್ಲಿ ತಿರುಗ್ತಿದ್ದವರೆಲ್ಲ ಮಿಂಚಿ ತರ ಆಡ್ತಿದಾರಂತೆ. ಹೊಡೆದಾಟಕ್ಕೆಲ್ಲ ಅವ್ರ ಹತ್ರ ಸಮಯನೇ ಇಲ್ಲ ಮೈಕಲ್. ಟೂರ್ನಮೆಂಟು, ಮ್ಯಾಚ್ ಅಂತ ಮಕ್ಕಳೆಲ್ಲ ಬ್ಯುಸಿ. ಇದೆಲ್ಲ ಯಾರಿಂದ? ರಾಯಪ್ಪನಿಂದನಾ? ಮೈಕಲ್ಲಿಂದನಾ? ಬಿಗಿಲೇ. ಆ ಶಬ್ದ ಬಿಗಿಲೇ ಅವ್ರಿಗೆ ಹೀರೋ. ಬಿಗಿಲ್ ಹಾಗೆ ಆಟ ಆಡಬೇಕು, ಬಿಗಿಲ್ ಹಾಗೆ ನಾನು ಟಿವಿಯಲ್ಲಿ ಬರಬೇಕು, ಬಿಗಿಲ್ ಹಾಗೆ ಹೆಸರು ತಗೋಬೇಕು. ಬಿಗಿಲ್ 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 ಬಿಗಿಲ್.